ಇವತ್ತಿನ್ನ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಎಲ್ಲರಿಗೂ ಗೊತ್ತು ನಾನು ಯಾವತ್ತೇನೇ ಡೈರೆಕ್ಟರ್ ಆಗಿದ್ರು ನಾನು ಶಿವಣ್ಣನ ಫ್ಯಾನ್ ಆಗೇ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ಕಡೆ ಹೇಳ್ತೀನಿ ನಾನು. ಸೊ ಅದು ದೇವರು ಯಾಕೆ ತಥಾಸ್ತು ಅನ್ನೋ ಗೊತ್ತಿಲ್ಲ, ನಾನು ಡೈರೆಕ್ಟರ್ ಆಗೋಕ್ಕೆ ಬಿಡ್ತಿಲ್ಲ ಶಿವಣ್ಣಗೆ, ಫ್ಯಾನ್ ಆಗೇ ಇಟ್ಟಿದ್ದಾನೆ. ಅಂದರೆ ಶಿವಣ್ಣವ್ರಿಗೆ ಗೊತ್ತಿರಲ್ಲ, ನಂದಿನ ಲೇಔಟಲ್ಲಿ ನಾನು ಸ್ಕೂಲ್ ಹುಡುಗಿದ್ದಾಗ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋದಾಗ ಮುತ್ತಣ್ಣ ಪಿ ಪಿ ಊದುವ ಸಾಂಗ್ ಶೂಟಿಂಗ್ ನಡೀತಾಯಿತ್ತು. ನಾನು ಫಸ್ಟ್ ಟೈಮ್ ಶೂಟ್ ನೋಡಿದ್ದು ನನ್ನ ಲೈಫಲ್ಲಿ. ಸೊ ನಾನು ಕೋರಿಯೋಗ್ರಾಫರ್ಗೆ ಬೈದಿದ್ದು ಅವತ್ತೆ. ಶಿವಣ್ಣವ್ರದ್ದು ಒಂದು ಶಾಟ್ ಅಲ್ಲಿಂದ ಮಂಡಿ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. 8 ಸಲ ತೊಗೊಂಡ್ರು. ನಾನು ಶಿವಣ್ಣನ ನೋಡಿದ ಖುಷಿ, ಇಷ್ಟೊಂದು ಸಲ ಮಾಡಿಸ್ತಾ ಇದ್ದಾರಲ್ಲ ಅಂತ ನನಗೊಂಥರ ಅರ್ಟ್ ಆಗ್ತಿತ್ತು. ಯಾಕೆ ಶಿವಣ್ಣವ್ರಿಗೆ ಪದೇ ಪದೇ ಮಾಡ್ತಿದ್ರೆ ಅಂತ. ಎಲ್ಲ ಇದರಲ್ಲೂ ನಂಗೆ ಒಂದೇ ಥರ ಕಾಣಿಸ್ತಾ ಇತ್ತು. ತುಂಬ ಅವಾಗ ನಮಗೆ ಗೊತ್ತಿರಲಿಲ್ಲ ಶಾರ್ಟ್ ಹೇಗೆ ತೊಗೋತಾರೆ, ಅದು ಕ್ಲೋಸ್ ತೊಗೊತಾಯಿದ್ರು, ಇಟ್ಟು ತೊಗೊತಾಯಿದ್ರು, ನಮ್ಗೆ ಅವಾಗ ಗೊತ್ತಿಲ್ಲ. ಶಿವಣ್ಣನ ಇಷ್ಟು ಸಲ ಮಾಡಿಸ್ತಾ ಇದ್ರಲ್ಲ, ಇವನು ಯಾರು ಇಷ್ಟು ಸಲ ಮಾಡಿಸ್ತಾನೆ ಅನ್ನೋ ಥರ ಕೋಪಾಯಿತು. ಅದಾದಮೇಲೆ ನಾವು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಮಾಡಬೇಕಾದ್ರೆ ಶಿವಣ್ಣವ್ರಿಗೆ ಹೇಳ್ದೇ ಥ್ಯಾಂಕ್ಸ್ ಕಾರ್ಡಲ್ಲಿ ಸುಮ್ಮನೆ ನಾವೆಲ್ಲ ಹೆಸ್ರು ಹಾಕೋದು, ಆ ರೀತಿ ಎಲ್ಲ ಮಾಡ್ತಿದ್ದೋ. ಆಮೇಲೆ ಮನಮೋಹಕ ಟೈಮ್ ಬಂದಾಗ ನಮ್ಗೆ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಎಲ್ಲ ನಾವು ಅಂದರೆ ವಿತೌಟ್ ಯೂನಿಟು ಈ ರೀತಿ ಚಿಕ್ಕದಾಗಿ ಮಾಡಿದ್ದೋ. ನಮ್ಗೆ ಸ್ಟಾರ್ ಹ್ಯಾಂಡಲ್ ಮಾಡೋಕ್ಕೆ ಐಡಿಯಾ ಇರಲಿಲ್ಲ. ಸೊ ಮನಮೋಹಕ ಶಿವಣ್ಣವ್ರಿಗೆ ಸ್ಕ್ರಿಪ್ಟ್ ಕೊಟ್ಟಾಗ ಸರಿ ಹಿಂಗೆ ಅಡ್ವಾನ್ಸ್ ಆಗದೇ ಶಿವಣ್ಣ ಅವ್ರ ಸ್ಕ್ರಿಪ್ಟ್ ಇಷ್ಟಪಟ್ಟು ಫೋಟೋಶೂಟ್ ಮಾಡೋಣ ಅಂತ ಹೇಳಿದ್ದು ನಮ್ಗೆ ಮಾತ್ರ. ಸೊ ನಾವು ಹೋಗಿ ಫೋಟೋಶೂಟ್ಗೆ ಹೋದಾಗ ನಮ್ಗೆ ಐಡಿಯಾ ಇರಲಿಲ್ಲ ಕ್ಯಾರವನ್ಗೆ ಹೇಳಬೇಕು ಇದೆಲ್ಲ ಅಂತ. ಶಿವಣ್ಣವರೇ ಅವತ್ತು ಅವ್ರ ಮನೆಯಲ್ಲೇ ಟಿಫನ್ ಮಾಡಿಸಿ ನಮಗೆಲ್ಲ ಊಟ ಹಾಕಿಸಿ, ಆ ಸೈಕಲ್ ಅಂದರೆ ಚೆನ್ನೈಯಿಂದ ಸೈಕಲ್ ತರಿಸಿದ್ದು, ಅದು ಸ್ಕ್ರೂ ಎಲ್ಲ ಲೂಸ್ ಆಗಿತ್ತು. ಶಿವಣ್ಣವರೇ ಸ್ಪಾನರ್ ತೊಗೊಂಡು ಫಿಟ್ ಮಾಡಿ ನಮಗೆಲ್ಲ ಫೋಟೋಶೂಟ್ ಮಾಡಿಕೊಟ್ಟಿದ್ದು. ಸೊ ಅದಕ್ಕೆ ಅದು ಆ ಫೋಟೋಶೂಟ್ ಇವತ್ತಿಗೂ ಅಂದರೆ ಎದೆಲ್ಲೇ ಇದೆ, ಎಲ್ಲರ ಎದೆಲ್ಲಿ ಯಾರು ನೋಡಿದ್ರು. ನಾವು ಎದೆ ತಟ್ಕೊಂಡು ಹೇಳ್ಬೋದು, ಇಡೀ ವರ್ಲ್ಡಲ್ಲಿ ಈ ಏಜಲ್ಲಿ ಇಷ್ಟು ನಂಬರ್ ಇರೋ ಹೀರೋ ಶಿವಣ್ಣ ಮಾತ್ರ. ಸೊ ಅದು ಮುಂದೇನೂ ಇರ್ಬೋದು, ಹಿಂದೇನೂ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಗಿ ಶಿವಣ್ಣವ್ರದ್ದು ಏನೋ ಒಂದು ಸಿನಿಮಾ ಆ ಕಡೆ ಈ ಕಡೆ ಆದರೂ ಸೇಮ್ ಪ್ರೊಡ್ಯೂಸರ್ ಮತ್ತೆ ಅದೇ ಹೀರೋ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಶಿವಣ್ಣವ್ರಿಗೆ ಮಾತ್ರ. ಸೊ ಅದು ನಮ್ಮೆಲ್ಲರಿಗೂ ಖುಷಿ ಇರೋ ವಿಷಯ. ಸೊ ನನ್ನ ಲೈಫಲ್ಲೂ ಶಿವಣ್ಣವ್ರಿಗೆ ಮೂವಿ ಮಾಡೋ ಥರ ಆಗಲಿ ಅಂತ ನಾನು ದೇವ್ರ ಹತ್ರ ಪ್ರತಿದಿನ ಕೇಳ್ಕೊತೀನಿ. ಇನ್ನು ಈ ಗತವೈಭವ ಸಾಂಗಿಗೆ ಬರೋಕ್ಕಾದ್ರೆ ಪ್ರೊಡ್ಯೂಸರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾವೇನೋ ಬರೆದುಬಿಡ್ತೀವಿ, ಅದನ್ನು ಕಾರ್ಯರೂಪಕ್ಕೆ ತರೋದು ಪ್ರೊಡ್ಯೂಸರ್ಸು. ಸೊ ಸಿರ್ವೆಗಾರ್ ಸಿಲ್ವರ್ ಸ್ಕ್ರೀನ್ಸ್ ದೀಪಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಶಿಪ್ನ ಇದೇ ರೀತಿ ಹುಡುಕಿ ಒಂದು ಪೋರ್ಚುಗಲ್ ರೆಪ್ಲಿಕ್ ಆಯಿತು. ನಾನು ವಾಸ್ಕೋಡಗಾಮ ಭಾರತ ರೂಟ್ ಕಂಡಿಡ್ದ ಅಂತ ಇದ್ದಾಗ ನನಗೆ ಆವಾಗಲೇ ಅನಿಸಿತ್ತು, ಅವ್ನು ಯಾಕೆ ರೂಟ್ ಕಂಡಿಡಬೇಕು, ನಮ್ಮ ಇಂಡಿಯಾಗೆ ರೂಟ್ ಇದೆ, ಅವ್ನು ಯಾಕೆ ನಮಗೆ ಕಂಡುಹಿಡಬೇಕು ಅನ್ನೋ ಥರ ಅನಿಸ್ತಿತ್ತು. ಆವಾಗ ಗೊತ್ತಾಗಿದೆ. ಸೊ ನಾವು ಹುಡಿಕೊಂಡೋಗಿ ತಿರ್ಗಾ ಪೋರ್ಚುಗಲಲ್ಲೇ ನಾವು ಮದೀರಾ ಅಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಊರದು, ಅಲ್ಲಿ ರೆಪ್ಲಿಕಾ ಶಿಪ್ ಇತ್ತು, ಶೂಟ್ ಮಾಡ್ದು. ಸೊ ಫಸ್ಟ್ ಡೇ ನಾವು ಟ್ರಿಪ್ಗೆ ಹೋದಾಗ ಎಲ್ಲರೂ ವಾಮಿಟ್ ಮಾಡಿಕೊಂಡು, ಅಂದರೆ ಅದು ನೋಡಿ ನಮ್ಗೆ ನಿಲ್ಲಕ್ಕಾಗ್ತಿರ್ಲಿಲ್ಲ ಸಿಕ್ನೆಸ್ಸಲ್ಲಿ. ಸೊ ಸೆಕೆಂಡ್ ಡೇ ವಿಲಿಯಮ್ ಸರ್ ಹೇಳಿದ್ರು ನಾವು ಈ ಡೈರೆಕ್ಷನಲ್ಲೇ ಶೂಟ್ ಮಾಡಬೇಕು, ಲೈಟ್ ಹಿಂಗೆ ಬೀಳ್ತಿದೆ ಈ ಟೈಮ್ ಅಂತ. ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ದು. ಆಮೇಲೆ ಫುಲ್ಲು ಹಿಂಗೆ ಆಗ್ತಾನೆ ಇತ್ತು. ರಾತ್ರಿ ಹೋಟೆಲ್ ಬಂದಾಗಲೂ ನಮ್ಗೆ ಹಿಂಗೆ ಆಗ್ತಿತ್ತು. ನಾವು ರೆಸ್ಟ್ ರೂಮ್ಗೆ ಹೋದಾಗಲೂ ನಮಗೆ ಗುರಿ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಸೊ ಅದು ಫುಲ್ಲು ನಾವು ಹೋಗ್ಲಿಂಗ್ ಆಗ್ತಾನೆ ಇದ್ದೋ, ಇದು ಯಾಕೆ ಹಿಂಗೆ ಆಗ್ತಿದೆ ಅಂತ ಮಲ್ಗೋಕ್ಕಾಗ್ತಿರ್ಲಿಲ್ಲ. ನನಗಂತೂ ವಿಲಿಯಮ್ ಸರ್ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಹೆಂಗೆ ಮಲ್ಗೋರು, ನನಗೆ ಆಗ್ತಾನೇ ಇರಲಿಲ್ಲ. ನನಗೆ ಹೆಂಗೆ ನಿದ್ದೆ ಆಗ್ತಿರ್ಲಿಲ್ಲ, ಅಲ್ಲಿ ಹೋಗ್ತಿದ್ದ, ತಿರ್ಗಾ ಬೆಳಗ್ಗೆ ವಾಮಿಟ್ಟು. ಹೀರೋಯಿನ್ ತಾಯಿಯವರು ಬೋಟ್ ನೋಡೋಣ ಅಂತ ಶಿಪ್ ಬಂದು ಅರ್ಧ ದಿನಕ್ಕೆ ವಾಪಸ್ಸು, ಇನ್ನು ಇರಲೇ ಇಲ್ಲ. ಇವ್ರು ಪೋರ್ಚುಗೀಸ್ ಅವ್ರು ಬಂದರೆ ನಾವಷ್ಟೇ ಇಂಗ್ಲೀಷ್ ವ್ಯಾಮೋಹ, ಅವ್ರು ಬರೀ ಪೋರ್ಚುಗಲ್ ಮಾತ್ರ ಮಾತಾಡ್ತಾರೆ. ನಾನು ಅವ್ರ ಹತ್ರ ಕನ್ನಡ ಬೇರೆ ಮಾತಾಡಿಸ್ಬೇಕು. ಸೊ ನಾನು ಭೂಷಣ್ ಸರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಅವ್ರನ್ನ ಹಿಡಿದು ಡ್ಯಾನ್ಸ್ ಮಾಡಿ ಅವ್ರ ಕೈಯಲ್ಲಿ ಲಿರಿಕ್ಸ್ ಆಡಿಸಿ ಸೊ ತುಂಬ ಎಫರ್ಟ್ ಹಾಕಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಟ್ ದ ಸೇಮ್ ಟೈಮ್ ಅದೇ ನಿಲ್ಲಕ್ಕೆ ಆಗ್ತಿರಲಿಲ್ಲ ಅಂಥ ಟೈಮಲ್ಲಿ ಡ್ಯಾನ್ಸ್ ಮಾಡಿದಂಥ ದುಷ್ಯಂತ್ ಮತ್ತು ಆಶಿಕ್ ಅವ್ರಿಗೂ ಕ್ರೆಡಿಟ್ಸ್ ಸಲ್ಲಲೇಬೇಕು. ಸೊ ಸಿನಿಮಾಟೋಗ್ರಾಫರ್ ಆಫ್ಕೋರ್ಸ್, ಸಿನಿಮಾಟೋಗ್ರಾಫರ್ ಮತ್ತು ಮ್ಯೂಸಿಕ್ ಎಲ್ಲ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೋಗ್ಲಿದ್ದೀನಿ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೋಗ್ಲತ್ತೀನಿ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಸುಪ್ರೀತ್ ಸರ್ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ದೇವಣ್ಣ ಪ್ರತಿಯೊಬ್ಬರು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ. ಚಿರು ಬಗ್ಗೆ ಹೇಳಬೇಕು, ಚಿರು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಇರಲಿಲ್ಲ. ನನ್ನ ಟೀಮ್ ಕರಿತೀನಿ ಅಂದರೆ ನಾನು ಚಿರುನ ಮಾತ್ರ ಕರಿಬೇಕು. ಯಾಕಂದರೆ ಫಸ್ಟ್ ಡೇಯಿಂದ ಚಿರು ಸುಮ್ಮನೆ ಬಂದ್ಬಿಡು. ಫಸ್ಟ್ ಡೇಯಿಂದ ಸಿನಿಮಾದಲ್ಲಿ ನನ್ನ ಜೊತೆ ನಿಂತ್ಕೊಂಡವನು ಚಿರು. ಅಂದರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಹೋದರು, ನಾನು ಮಧ್ಯದಲ್ಲಿ 2 ಮೂವಿ ಮಾಡಿದೆ ಗತವೈಭವ ಟೈಮ್ ತೊಗೊಂಡಿದ್ದಕ್ಕೆ. ಬಟ್ ಚಿರು ಮಾತ್ರ ಅವತ್ತಿಂದ ಇವತ್ತವರೆಗೂ ಗತವೈಭವದಲ್ಲೇ ನಾನು ಇರ್ತೀನಿ ಅಂತ ನನ್ನ ಬೆನ್ನೆಲುಬಾಗಿ ನಿಂತವ್ನು ಚಿರು. ಸೊ ಅವನಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಮೈಕ್ ಕೊಡ್ತೀವಿ. ಸೊ ಅಷ್ಟು. ಥ್ಯಾಂಕ್ ಯು ಚಿರು, ಥ್ಯಾಂಕ್ ಯು. ಶಿವಣ್ಣವ್ರು ಇಷ್ಟೊತ್ತು ಕೂರಿಸ್ಕೊಂಡಿದ್ದೀವಿ, ಸಾರಿ ಶಿವಣ್ಣ. ಥ್ಯಾಂಕ್ ಯು.